ಸಜ್ಜನರೊಂದಿಗೆ ಸಂಘರ್ಷ ಬೇಡ, ದುರ್ಜನರೊಂದಿಗೆ ಸಂಪರ್ಕ ಬೇಡ. ಯಾವ ರಾಜನು ಸದಾಕಾಲ ರಾಜನಾಗಿರೋದಿಲ್ಲ, ಯಾವ ಶ್ರೀಮಂತನು ಕೊನೆಯವರೆಗೂ ಶ್ರೀಮಂತನಾಗಿರೋದಿಲ್ಲ, ಯಾವ ಬಡವನು ಕೊನೆಯವರೆಗೂ ಬಡವನಾಗಿರೋದಿಲ್ಲ. ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ. ಪರಿವರ್ತನೆ ಜಗದ ನಿಯಮ. ಕಟ್ಟಿದ ಮನೆ ಬಾಡಿಗೆದಾರನಿಗಾಯ್ತು, ಕೊಂಡ ಹೊಲ ಗೇಣಿದಾರನಿಗಾಯ್ತು, ಮುದ್ದಾಗಿ ಬೆಳೆಸಿದ ಮಗಳು ಅಳಿಯನ ಪಾಲಾಯ್ತು, 10 ದೇವರಿಗೆ ಹರಕೆ ಹೊತ್ತು ಹೆತ್ತ ಮಗ ಸೊಸೆ ಪಾಲಾಯ್ತು. ವಯಸ್ಸಾದ್ಮೇಲೆ ಯಾರಿಗೆ ಯಾರೂ ಇಲ್ಲ, ಎರವಿನ ಸಂಸಾರ. ಆದರೂ ಆಸೆಗೆ ಕೊನೆ ಇಲ್ಲ. ಆಗಿ ಹೋಗಿದ್ದನ್ನು ದುಃಖವಿಲ್ಲದೆ ಸ್ವೀಕರಿಸಿ, ಈಗ ಆಗುತ್ತಿರುವುದನ್ನು ಧೈರ್ಯವಾಗಿ ಎದುರಿಸಿ, ಬರಲಿರುವುದಕ್ಕೆ ಹೆದರದಿರಿ. ಭಾವನೆಗಳನ್ನ ಹಿಡಿತದಲ್ಲಿಟ್ಕೊಳ್ಳುವುದನ್ನ ಕಲಿತ್ರೆ ನೀವು ಅಪಾರ ಶಕ್ತಿವಂತರಾಗ್ತೀರಿ. ತಿಳಿದು ತಪ್ಪುಗಳನ್ನ ಮಾಡುವವರು ಕ್ಷಮೆಗೆ ಯೋಗ್ಯರಲ್ಲ. ನೆನಪಿರ್ಲಿ, ನಿನ್ನನ್ನು ನೋವಿನಂತೆ ನರಳುವಂತೆ ಮಾಡಿದವರು ಮುಂದೆ ಅದಕ್ಕಿಂತ ಹೆಚ್ಚಿಗೆ ನೋವು ಅನುಭವಿಸ್ತಾರೆ. ಮನುಷ್ಯ ಪರಿಪೂರ್ಣನಾಗುವುದು ಆತ್ಮಗೌರವಕ್ಕೆ ಮೊದಲು ಆದ್ಯತೆ ನೀಡಿದಾಗ ಮಾತ್ರ. ದೇವರು ಕೊಡದೆ ನೋಡ್ತಾನೆ, ದೇವರು ಕೊಟ್ಟು ನೋಡ್ತಾನೆ, ದೇವರು ಕೊಟ್ಟಿದ್ದನ್ನ ಕಿತ್ಕೊಂಡು ನೋಡ್ತಾನೆ. ಆದರೆ ಈ 3 ಸಂದರ್ಭಗಳಲ್ಲಿ ಯಾವ ಮನುಷ್ಯನ ಭಕ್ತಿ, ಶ್ರದ್ಧೆ, ನಂಬಿಕೆಗಳು ಅಲುಗಾಡುವುದಿಲ್ಲವೋ ಅವನು ಮಾತ್ರ ದೇವರ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ. ಲಾಭವಿದೆ ಎಂದ್ರೆ ಶತ್ರು ಕೂಡ ಮಿತ್ರನಾಗ್ತಾನೆ. ಅದೇ ನಷ್ಟವಾಗುತ್ತೆ ಅಂದ್ರೆ ಮಿತ್ರ ಕೂಡ ಶತ್ರು ಆಗ್ತಾನೆ. ಇದೇ ಪ್ರಪಂಚ. ನೀವು ಬೇರೆಯವರ ಕಷ್ಟಗಳಿಂದ ಕಲಿಬೇಕು. ಯಾಕಂದ್ರೆ ಎಲ್ಲ ತಪ್ಪುಗಳನ್ನ ನೀವೇ ಮಾಡಿ ಕಲಿಯುವಷ್ಟು ದೊಡ್ಡ ಜೀವನ ನಿಮ್ಮ ಬಳಿ ಇಲ್ಲ. ಸಂಬಂಧಗಳು ಶ್ರೀಗಂಧದಂತೆ ಇರಬೇಕು. ಹಲವಾರು ತುಂಡುಗಳಾದರೂ ಸುಗಂಧ ಮಾತ್ರ ತುಂಡಾಗದು. ಯಾವತ್ತೂ ಭರವಸೆಯೊಂದಿಗೆ ಮುಂದೆ ನೋಡಬೇಕೇ ಹೊರತು ವಿಷಾದದಿಂದ ಹಿಂದೆ ನೋಡುವುದಲ್ಲ. ಭರವಸೆ ನಿಮ್ಮಲ್ಲಿ ವಿಶ್ವಾಸವನ್ನ ಮೂಡಿಸಿದ್ರೆ ವಿಷಾದ ಯಾವತ್ತೂ ನಕಾರಾತ್ಮತೆಯನ್ನ ಮೂಡಿಸ್ತದೆ. ನಿಮಗೆ ಯಾವ್ದು ಬೇಕು ಎಂಬುದನ್ನ ನೀವೇ ನಿರ್ಧರಿಸಬೇಕು. ಕೆಲವೊಮ್ಮೆ ಪಡೆದುಕೊಂಡ ಫಲಿತಾಂಶಕ್ಕಿಂತ ನಡೆದು ಬಂದ ದಾರಿಯೇ ಮುಖ್ಯವಾಗಿರ್ತದೆ. ಆದ್ರಿಂದ ಸೋಲಾಗ್ಲಿ ಗೆಲುವಾಗ್ಲಿ ಸುಮ್ಮನೆ ಮುಂದೆ ಸಾಗ್ತೀರಿ. ಅನುಭವಗಳೇ ಜೀವನದ ಅತ್ಯಮೂಲ್ಯ ಪಾಠಗಳು. ಶಾಲೆಯಲ್ಲಿ ಕಲಿಯುವ ಪಾಠಗಳು ಶಾಲೆ ಮುಗಿಯುವವರೆಗೂ, ಜೀವನದಲ್ಲಿ ಬಿದ್ದಾಗ ಕಲಿಸುವ ಪಾಠಗಳು ಜೀವನ ಮುಗಿಯುವವರೆಗೂ. ಅದೃಷ್ಟ ನಮ್ಮ ಕೈಯಲ್ಲಿ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಿರ್ಧಾರ ಮಾತ್ರ ಯಾವಾಗಲೂ ನಮ್ಮ ಕೈಯಲ್ಲಿರುತ್ತೆ. ಪ್ರೀತಿ ಮಾಡೋ ಅದೃಷ್ಟ ಎಲ್ಲರಿಗೂ ಇರುತ್ತೆ, ಆದ್ರೆ ಆ ಪ್ರೀತಿ ಕೊನೆಯವರೆಗೂ ಉಳಿಸಿಕೊಳ್ಳುವ ಅದೃಷ್ಟ ಕೆಲವರಿಗೆ ಮಾತ್ರ ಇರುತ್ತೆ. ನಾವು 100 ಕಥೆಗಳನ್ನ ಬರಿಬಹುದು, ಆದ್ರೆ ನೆನಪಿರ್ಲಿ, ನಮ್ಮ ಕಥೆಯನ್ನು ಮೇಲಿರುವ ಭಗವಂತ ಮೊದಲೇ ಬರೆದಿರ್ತಾನೆ. ಹಳಸಿದ ಅನ್ನ ತಿನ್ನುವ ಪ್ರಾಣಿ ಪಕ್ಷಿಗಳಿಗೆ ರೋಗವಿಲ್ಲ, ಬಿಸಿಯಾಗಿರುವುದನ್ನೇ ತಿನ್ನುವ ಮನುಷ್ಯನಿಗೆ ಮೈತುಂಬ ರೋಗವಿದೆ. ಇದು ಭಗವಂತನ ಆಟ. ಮನಸ್ಸು ಮತ್ತು ದೇಹ ಎರಡಕ್ಕೂ ಆರೋಗ್ಯದ ಗುಟ್ಟು. ಭೂತಕಾಲಕ್ಕೆ ಕೊರಗುವುದಲ್ಲ, ಭವಿಷ್ಯದ ಬಗ್ಗೆ ಚಿಂತಿಸುವುದಲ್ಲ, ಆದರೆ ಪ್ರಸ್ತುತ ಕ್ಷಣವನ್ನ ಬುದ್ಧಿವಂತಿಕೆಯಿಂದ ಮತ್ತು ಶ್ರದ್ಧೆಯಿಂದ ಬದುಕುವುದು. ಈ ಜನ್ಮದಲ್ಲಿ ಸಂಪಾದಿಸಿದ ಹಣ ಮರು ಜನ್ಮದಲ್ಲಿ ಕೆಲಸಕ್ಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಈ ಜನ್ಮದಲ್ಲಿ ಮಾಡಿದ ಪುಣ್ಯ ಜನ್ಮದಲ್ಲೂ ಕೆಲಸಕ್ಕೆ ಬರ್ತದೆ. ಜೀವನ ಎಷ್ಟು ವಿಚಿತ್ರ ಅಂದ್ರೆ ಎಲ್ಲೋ ಇದ್ದವರನ್ನ ಪರಿಚಯ ಮಾಡಿಸುತ್ತೆ, ಆಮೇಲೆ ಮರೆಯಲು ಆಗದ ನೆನಪು ಕೊಡ್ತದೆ. ದುಡ್ಡು ಜೀವಂತ ಗೊಂಬೆಗಳನ್ನ ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸುವ ಏಕೈಕ ನಿರ್ಜೀವ ವಸ್ತು. ಕೆಲವು ಸಂಬಂಧಗಳು ಬಾಡಿಗೆ ಮನೆತರ. ಅವುಗಳ ಜೊತೆ ಎಷ್ಟು ಪ್ರೀತಿಯಿಂದಿದ್ರು ಯಾವತ್ತೂ ಅವರು ನಮ್ಮವರಾಗೋದಿಲ್ಲ. ಎಲ್ಲ ಗೊತ್ತಿದ್ದು ಏನೂ ಇಲ್ಲದಂತೆ ಇದ್ದು ಬಿಡು. ಅರ್ಥ ಮಾಡಿಕೊಂಡವರು ಜೊತೆಗಿರ್ತಾರೆ, ಅನುಮಾನ ಪಟ್ಟವರು ದೂರ ಸರಿದು ಹೋಗ್ತಾರೆ. ನೀನೇ ಬೇಕು ಮತ್ತು ನೀನು ಬೇಕು ಅನ್ನೋದ್ರ ನಡುವಿನ ವ್ಯತ್ಯಾಸ ಅರ್ಥ ಮಾಡಿಕೊಳ್ಳುವುದಕ್ಕೆ ತುಂಬ ತಡ ಮಾಡಿಬಿಟ್ಟೆ ಅನಿಸುತ್ತೆ. 1000 ಜನರನ್ನ ಗೆಲ್ಲುವವನು ವೀರನಲ್ಲ, ಮನಸ್ಸನ್ನು ಗೆಲ್ಲುವವನು ನಿಜವಾದ ವೀರ. ಸಮಯದ ಜೊತೆ ನಡೆಯುವ ಅವಶ್ಯಕತೆ ಇಲ್ಲ, ಸತ್ಯದ ಜೊತೆ ನಡೆಯಿರಿ. ಆಗ ಒಂದು ದಿನ ಸಮಯವೇ ನಿಮ್ಮ ಜೊತೆ ಬರ್ತದೆ. ಮಾತಾಡಿದಂತೆ ಜೀವಿಸಲು ಆಗೋದಿಲ್ಲ, ಬರೆದಿಟ್ಟಂತೆ ಬದುಕಲು ಆಗೋದಿಲ್ಲ. ನಮ್ಮಿಂದ ಬೇರೆಯವರಿಗೆ ನೋವಾಗದಂತೆ ಬದುಕಿದ್ರೆ ಅದರಂತ ಸಂತೃಪ್ತ ಜೀವನ ಬೇರೊಂದಿಲ್ಲ. ಕ್ರೋಧ ಬುದ್ಧಿಯನ್ನ ತಿಂತದೆ, ಅಹಂಕಾರ ಜ್ಞಾನವನ್ನ ತಿಂತದೆ, ಪ್ರಾಯಶ್ಚಿತ ಪಾಪವನ್ನ ತಿಂತದೆ, ಮೋಹ ಮರ್ಯಾದೆಯನ್ನ ತಿಂತದೆ, ಲಂಚ ಗೌರವವನ್ನ ತಿಂತದೆ, ಚಿಂತೆ ಆಯುಷ್ಯವನ್ನ ತಿಂತದೆ. ಯಾವುದಕ್ಕೂ ಹತಾಶರಾಗದೆ ಒಳ್ಳೆಯ ದಿನಗಳಿಗೋಸ್ಕರ ಕಾಯುತ್ತಾ ಇದ್ದರೆ ಮುಂದೆ ಒಳ್ಳೆಯ ಕಾಲ ಬಂದೇ ಬರುತ್ತೆ. ಕಷ್ಟಗಳೇ ನಮ್ಮ ನಿಜವಾದ ಸ್ನೇಹಿತ. ಸಮಯಕ್ಕೆ ತಕ್ಕಂತೆ ಒಂದು ಪಾಠ ಕಲಿಸ್ತದೆ. ಹಾಗೆ ಯಾರ ಜೊತೆ ಹೇಗಿರ್ಬೇಕು, ಯಾರ ಜೊತೆ ಹೇಗಿರಬಾರ್ದು ಅಂತ ತೋರಿಸಿ ಹೋಗ್ತದೆ. ಐಶ್ವರ್ಯವು ಕನಸಿನಲ್ಲಿ ಕಂಡ ವಸ್ತುಗಳಂತೆ ಸುಳ್ಳು. ಯೌವನವು ಅರಳಿದ ಕುಸುಮದಂತೆ ಶೀಘ್ರವಾಗಿ ನಶಿಸಿ ಹೋಗ್ತದೆ. ಆಯುಷ್ಯವು ಮಿಂಚಿನಂತೆ ಬೇಗನೆ ಹಾರಿ ಹೋಗ್ತದೆ. ಆದ್ದರಿಂದ ಎಲೈ ಮಾನವರೇ, ನೀವು ಸದಾ ಎಚ್ಚರವಾಗಿರಿ. ಅಂದುಕೊಂಡಂತೆ ಬದುಕಲು ತುಂಬಾ ಹಣ ಬೇಕು, ಹೊಂದಿಕೊಂಡು ಬದುಕಲು ಒಳ್ಳೆಯ ಗುಣ ಸಾಕು. ಎಲ್ಲರೂ ಹೇಳ್ತಾರೆ ಮನುಷ್ಯ ಖಾಲಿ ಕೈಲಿ ಬರ್ತಾನೆ, ಖಾಲಿ ಕೈಲಿ ಹೋಗ್ತಾನೆ ಎಂದು. ಆದರೆ ಮನುಷ್ಯ ಬರುವಾಗ ಭಾಗ್ಯದ ಜೊತೆ ಬರ್ತಾನೆ, ಹೋಗುವಾಗ ಕರ್ಮದ ಫಲ ಕೊಂಡು ಹೋಗ್ತಾನೆ. ಸಾಧ್ಯವಾದ್ರೆ ಬೇರೆಯವರ ಕನಸಿಗೆ ಮೆಟ್ಟಿಲುಗಳಾಗಿ, ಆದರೆ ಮೆಟ್ಟಿಲುಗಳನ್ನು ಒಡೆಯುವ ಸುತ್ತಿಗೆ ಆಗಬೇಡಿ. ಬದುಕಿನ ಯಶಸ್ಸು ಮತ್ತು ಸಂತೋಷದ ಅರಿವಾಗುವುದು ಕಷ್ಟಗಳನ್ನು ಅನುಭವಿಸಿದ ಮನುಷ್ಯನಿಗೆ ಮಾತ್ರ. ಮಾತಿಗೆ ಬೆಲೆ ಇಲ್ಲದಿದ್ದಾಗ
ಮೌನವೇ ಒಳ್ಳೆಯದು. ಮನುಷ್ಯನಿಗೆ ಬೆಲೆ ಇಲ್ಲದಿದ್ದಾಗ ದೂರವಿರುವುದೇ ಒಳ್ಳೆಯದು. ಮನುಷ್ಯನ ನೆಮ್ಮದಿಗೆ ಇಲ್ಲಿದೆ ಟಿಪ್ಸ್. ಮುಖದಲ್ಲೊಂದು ನಗು ಇರಲಿ. ಸಣ್ಣ ಖುಷಿಯನ್ನ ಆನಂದಿಸಿ. ಇನ್ನೊಬ್ಬರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಡಿ. ನಿಮ್ಮನ್ನು ಇಗ್ನೋರ್ ಮಾಡಿದವರನ್ನ ನೀವು ಇಗ್ನೋರ್ ಮಾಡಿ. ವಾದ ಮಾಡುವವರ ಮುಂದೆ ನೀವು ಸುಮ್ಮನಿರಿ. ಮುಂದೆ ಆಗೋದ್ರ ಬಗ್ಗೆ ಈಗಲೇ ಯೋಚನೆ ಮಾಡಬೇಡಿ. ಯಾರಿಂದಲೂ ಏನನ್ನೂ ಬಯಸಬೇಡಿ. ಹೋಗೋರು ಹೋಗ್ತಾರೆ, ಇರೋರು ಇರ್ತಾರೆ. ಡೋಂಟ್ ಕೇರ್. ಇತರರೊಂದಿಗೆ ನಿಮ್ಮನ್ನು ಹೋಲಿಸಿಕೊಳ್ಬೇಡಿ. ಹೋಪ್ ಇಟ್ಕೊಳ್ಳಿ, ಆದ್ರೆ ಆತುರ ಬೇಡ. ತೋರಿಕೆಗಾಗಿ ಆಡಂಬರ ಮಾಡಬೇಡಿ. ಎಲ್ಲರ ಜೊತೆ ನಗ್ನಗ್ತಾ ಮಾತಾಡಿ. ಪ್ರತಿ ಕ್ಷಣವೂ ಕುತೂಹಲದಿಂದಿರಿ. ಕಷ್ಟ ಬಂದಾಗ ಕಲ್ಲಿನಂತೆ ಗಟ್ಟಿಯಾಗಿರ್ಬೇಕು. ಸುಖ ಬಂದಾಗ ಹೂವಿನಂತೆ ಮೃದುವಾಗಿರ್ಬೇಕು. ಎದುರಾಳಿ ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ದರು ಅವನು ಅಧರ್ಮದ ಪಕ್ಷದಲ್ಲಿದ್ರೆ ಅವನನ್ನು ಸೋಲಿಸಬೇಕು. ಇಲ್ಲದಿದ್ರೆ ಧರ್ಮ ಸೋಲುತ್ತೆ, ಅಧರ್ಮ ಗೆಲ್ಲುತ್ತೆ. ನೀವು ನಗುತ್ತಿರುವಾಗ ಇಡೀ ಜಗತ್ತು ಸುಂದರವಾಗಿ ಕಾಣಿಸ್ತದೆ. ಒದ್ದೆಯಾದ ಕಣ್ಣಿನಲ್ಲಿ ಕನ್ನಡಿಯೂ ಕೂಡ ಕೊಳಕಾಗಿ ಕಾಣಿಸ್ತದೆ. ಹಣೆಬರ ಸತ್ಯವೋ ಅಸತ್ಯವೋ, ಆದ್ರೆ ಜೀವನ ಅದನ್ನ ನಂಬುವಂತೆ ಮಾಡುತ್ತೆ. ಎಷ್ಟೇ ಸಿನಿಮಾ ನೋಡಿದ್ರೂ ತಂದೆ ತರ ಹೀರೋ ಸಿಗಲ್ಲ. ಎಷ್ಟೇ ದೇವಸ್ಥಾನ ಸುತ್ತಿದ್ರೂ ತಾಯಿ ತರ ದೇವತೆ ಸಿಗಲ್ಲ. ಸೇವೆ ಎಲ್ಲರಿಗೂ ಮಾಡು, ಆದ್ರೆ ಪ್ರತಿಫಲ ಯಾರಲ್ಲೂ ಬಯಸಬೇಡ. ಯಾಕಂದ್ರೆ ಸೇವೆಯ ಪ್ರತಿಫಲ ನೀಡೋದು ಭಗವಂತನೇ ವಿನಃ ಮನುಷ್ಯನಲ್ಲ. ದೇವರ ಮುಂದೆ ನಿಂತು ಸುರಿಸಿದ ಕಣ್ಣೀರಿಗೆ ಅರ್ಥ ಇದ್ದರೆ ಅದಕ್ಕೆ ಫಲ ಸಿಕ್ಕೇ ಸಿಗ್ತದೆ. ಜಾತಕ ನೋಡಿ ನಿನ್ನ ಭವಿಷ್ಯ ನಿರ್ಧರಿಸಲು ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ನೀನು ಮನಸ್ಸು ಮಾಡಿದ್ರೆ ನಿನ್ನ ಭವಿಷ್ಯ ನೀನೇ ಬರೆದುಕೊಳ್ಳುವೆ. ಮರಣ ಹೊಂದಿದ ನಂತರ ಶವದ ಮೇಲೆ ಬಿದ್ದು ಬಿದ್ದು ಅಳುವ ಸಂಬಂಧಗಳಿಗಿಂತ ಬದುಕಿರುವಾಗ ಜೀವನದಲ್ಲಿ ಕೆಳಗೆ ಬೀಳದಂತೆ ಜೊತೆಯಾಗಿ ನಿಲ್ಲುವ ಸಂಬಂಧಗಳೇ ನಿಜವಾದ ಸಂಬಂಧಗಳು. ಓದಿಕೊಂಡಿದ್ದೀವಿ ಅಂದ ಮಾತ್ರಕ್ಕೆ ಎಲ್ಲರೂ ನಮಗಿಂತ ದಡ್ಡರಂತ ಅಂದುಕೊಳ್ಬಾರ್ದು. ಪುಸ್ತಕ 4 ಆಣಿ ಭಾಗ ಬುದ್ಧಿ ಕಲಿಸಿದ್ರೆ ಅನುಭವ 12 ಆಣಿ ಜೀವನ ಕಲಿಸ್ತದಂತೆ. ವಿಮಾನ ಎಷ್ಟೇ ಮೇಲೆ ಹಾರಿದ್ರೂ ಕೂಡ ಭೂಮಿನಿ ಅದಕ್ಕೆ ಆರಂಭ ಅಂತ್ಯವಾಗಿರುತ್ತೆ. ನೆನಪಿರ್ಲಿ. ಮನಸ್ಸು ಸಿರಿವಂತವಾದ್ರೆ ನಮ್ಮಲ್ಲಿ ಸಂಪತ್ತು ಇಲ್ಲದಿದ್ರೂ ನಾವು ಸಿರಿವಂತರೆ. ಮನಸ್ಸೇ ಬಡವಾಗಿದ್ರೆ ನಮ್ಮಲ್ಲಿ ಸಂಪತ್ತು ಇದ್ದರೂ ನಾವು ಬಡವರೇ. ಸಂತೃಪ್ತಿಗಿಂತ ಮಿಗಿಲಾದ ಸಂಪತ್ತಿಲ್ಲ. ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆಯಲ್ಲ. ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ, ಆದ್ರೆ ಅದರ ರಭಸಕ್ಕೆ ಎಲ್ಲವನ್ನು ಗೆಲ್ಲುವ ಸಾಮರ್ಥ್ಯವಿದೆ. ಜಗತ್ತಿನ ಅಗ್ಗದ ವಸ್ತುವೆಂದ್ರೆ ಸಲಹೆ. ಒಬ್ಬರನ್ನ ಕೇಳಿದ್ರೆ 1000 ಜನ ನೀಡ್ತಾರೆ. ಜಗತ್ತಿನ ದುಬಾರಿ ವಸ್ತು ಅಂದ್ರೆ ಸಹಾಯ. 1000 ಜನರನ್ನು ಕೇಳಿದಾಗ ಒಬ್ಬರು ಮಾಡ್ತಾರೆ. ಗಿಡ ಯಾವತ್ತೂ ಉದುರಿ ಹೋದ ಎಲೆ ಹೂವುಗಳ ಬಗ್ಗೆ ಚಿಂತಿಸೋದಿಲ್ಲ. ಹೊಸ ಹೂವಿನ ಸೃಷ್ಟಿ ಅದರ ಧ್ಯಾನ. ಕಳೆದು ಹೋದುದಕ್ಕೆ ಚಿಂತೆ ಬೇಡ. ಹೊಸತನ್ನ ಸೃಷ್ಟಿಸುವ ಉತ್ಸಾಹವಿರಲಿ. ಮನುಷ್ಯ ಮನೆ ಮನೆಯಲ್ಲಿ ಜನಿಸ್ತಾನೆ, ಆದ್ರೆ ಮನುಷ್ಯತ್ವ ಕೆಲವರಲ್ಲಿ ಮಾತ್ರ ಜನಿಸಲು ಸಾಧ್ಯ. ಮಾತಿನಲ್ಲಿ, ಸ್ವಭಾವದಲ್ಲಿ, ಸಂಸ್ಕಾರದಲ್ಲಿ ಸರಳತೆ ಹೊಂದಿರುವ ವ್ಯಕ್ತಿಗಳು ಎಂದಿಗೂ ಯಾರಿಗೂ ಹೊರೆಯಾಗುವುದಿಲ್ಲ. ಸರ್ವರಿಗೂ ಅತಿ ಪ್ರಿಯರಾಗ್ತಾರೆ. ಹೆದರಿ ಬದುಕಬೇಕಾಗಿರುವುದು ನಮ್ಮನ್ನು ಸೃಷ್ಟಿಸಿದ ಭಗವಂತನಿಗೆ ಹೊರತು ಕಣ್ಣಿಗೆ ಕಾಣದ ಬೆನ್ನ ಹಿಂದೆ ಮಾತನಾಡೋ ಜನಕ್ಕಲ್ಲ. ವ್ಯಕ್ತಿಯ ಮೂಲ ಸ್ವಭಾವವನ್ನ ಬದಲಾಯಿಸುವುದು ಕಷ್ಟ. ನಾಯಿಯನ್ನು ರಾಜನನ್ನಾಗಿ ಮಾಡಿದ್ರು ಪಾದರಕ್ಷೆಯನ್ನ ಜಗಿಯುವುದನ್ನ ನಿಲ್ಲಿಸ್ತದೆಯೇ? ಮೌನವಾಗಿದ್ದೀನಿ ಅಂದ್ರೆ ತಪ್ಪು ಮಾಡಿದ್ದೀನಿ ಎಂದಲ್ಲ. ಎದುರಿಗಿರುವವರ ಮುಖವಾಡದ ಬಣ್ಣ ನೋಡಿ ಬೇಸತ್ತಿರುವೆನು ಅಷ್ಟೇ. ಹೊಟ್ಟೆಗೆ ಹೋದ ವಿಷ ಒಬ್ಬನನ್ನ ಸಾಯಿಸಿದ್ರೆ ಕಿವಿಯಲ್ಲಿ ಹೋದ ವಿಷಯ ಬಹಳಷ್ಟು ಸಂಬಂಧಗಳನ್ನೇ ಹಾಳು ಮಾಡ್ತದೆ. ಹಾವಿನ ಹಲ್ಲಿನಲ್ಲಿರುವ ವಿಷಕ್ಕಿಂತ ಮನುಷ್ಯನ ಕಣ್ಣಿನಲ್ಲಿರುವ ಅಸೂಯೆ ಅತ್ಯಂತ ಅಪಾಯಕಾರಿ. ಈ ಪ್ರಪಂಚದಲ್ಲಿ ಯಾವುದು ಒಡೆದ್ರೂ ಅದು ಶಬ್ದ ಮಾಡ್ತದೆ, ಆದರೆ ಒಂದು ಮನಸ್ಸು ಒಡೆದಾಗ ಮಾತ್ರ ಅದು ಮೌನವಾಗಿ ಉಳಿದು ಬಿಡ್ತದೆ. ಎಲ್ಲರೂ ನಮ್ಮವರೆಂಬ ಭ್ರಮೆ ಬಹಳ ಇತ್ತು. ಹಿಂದೆ ತಿರುಗಿ ನೋಡಿದಾಗ ನನ್ನ ನೆರಳು ಮಾತ್ರ ಇತ್ತು. ಸಣ್ಣ ವಯಸ್ಸಿನವರ ಜೊತೆ ಸ್ನೇಹ ಮಾಡಿ ಅನೇಕ ಗೊತ್ತಿಲ್ಲದ ವಿಚಾರಗಳು ತಿಳಿಯುತ್ತದೆ. ಆದರೆ ಸಣ್ಣ ಮನಸ್ಸಿನವರ ಜೊತೆ ಸ್ನೇಹ ಮಾಡಬೇಡಿ. ಅನೇಕ ವಿಚಾರಗಳನ್ನೇ ಬುಡಮೇಲು ಮಾಡ್ತಾರೆ. ಅರಿವಿರದ ಅವರಿವರ ಮಾತಿಗೆ ಅರಿವಿರುವ ನೀನು ಅರಿತರೂ ಅರಿತಿಲ್ಲದವನ ಹಾಗೆ ಇರುವುದೇ ಅರಿವು. ಕರ್ಮ ಹೇಳ್ತದೆ, ಸೇಡು ತೀರಿಸ್ಕೊಳ್ಬೇಡ, ಕಾದು ನೋಡು ಸಾಕು ಅಂತ. ಸಮಯ ಬದಲಾದಂತೆ ಬದಲಾಗುವವರನ್ನ ಮರೆತು ಬಿಡು. ಆದರೆ ನಮ್ಮ ಸಮಯ ಬದಲಾದರೂ ನಮ್ಮ ಮೇಲಿನ ವಿಶ್ವಾಸವನ್ನು ಬದಲಾಯಿಸದೇ ಇರುವವರನ್ನ ನೆನಪಿನಲ್ಲಿಡಿ. ರೂಪ ಚಿಪ್ಪಿನಂತಿದ್ದರೂ ಪರವಾಗಿಲ್ಲ, ವ್ಯಕ್ತಿತ್ವ ಚಿಪ್ಪೊಳಗಿನ ಮುತ್ತಂತಿರ್ಬೇಕು. ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನ ಬೆಳೆಸುವ ದೊಡ್ಡ ಗುಣವಿರ್ತದೆಯೋ ಆ ವ್ಯಕ್ತಿ ತನಗರಿವಿಲ್ಲದಂತೆ ಬಹು ಎತ್ತರಕ್ಕೆ ಬೆಳಿತಾನೆ. ಯಾರ ಜೀವನದಲ್ಲಿಯೂ ಸಹ ಆಟ ಆಡೋದಕ್ಕೆ ಹೋಗಬೇಡಿ. ಭಗವಂತ ನಿಮ್ಮ ಜೀವನದಲ್ಲಿ ಆಟ ಆಡೋದಕ್ಕೆ ಪ್ರಾರಂಭಿಸಿದ್ರೆ ಸಹಾಯಕ್ಕೆಂದು ಭಗವಂತನು ಕೂಡ ಇರೋದಿಲ್ಲ. ಈ ಪ್ರಪಂಚದಲ್ಲಿ ಯಾರೂ ಕೂಡ ಪರಿಶುದ್ಧರೂ ಅಲ್ಲ, ಯಾರು ಕೂಡ ಪರಿಪೂರ್ಣರೂ ಅಲ್ಲ. ಸಮಯಕ್ಕೆ ಪರಿಸ್ಥಿತಿಗೆ ತಕ್ಕಂತೆ ಎಲ್ಲರೂ ಬದಲಾಗ್ತಾರೆ ಅಷ್ಟೇ. ಕಷ್ಟ ಕಲಿಸ್ತದೆ, ಸುಖ ಮೆರೆಸ್ತದೆ. ಒಳ್ಳೆತನ ಮತ್ತು ಆತ್ಮವಿಶ್ವಾಸ ಮಾತ್ರ ನೆತ್ತರಕ್ಕೆ ಬೆಳೆಸ್ತದೆ. ನಿಮ್ಮ ಬೇಸರ ಅಸಂತೋಷಕ್ಕೆ ಪ್ರಮುಖ ಕಾರಣ ಪರಿಸ್ಥಿತಿಯಲ್ಲ, ಅದರ ಬದಲು ನಿಮ್ಮ ಮನಸ್ಥಿತಿ ಗಟ್ಟಿಯಾಗಿ ಸಮತೋಲನದಲ್ಲಿದ್ರೆ ಎಂತಹ ಪರಿಸ್ಥಿತಿಯನ್ನಾದರೂ ನಿಭಾಯಿಸಬಹುದು. ಪರಿಸ್ಥಿತಿ ಹೇಗೆ ಇರಲಿ, ಮನಸ್ಥಿತಿ ಮಾತ್ರ ನಿಮ್ಮ ನಿಯಂತ್ರಣದಲ್ಲಿರಲಿ. ತನ್ನನ್ನ ಗೆಲ್ಲುವುದು ಇತರರನ್ನು ಗೆಲ್ಲುವುದಕ್ಕಿಂತ ದೊಡ್ಡ ಕೆಲಸ. ಯಾರಿಗಾದರೂ ನಿಮ್ಮ ಮೇಲೆ ಪ್ರೀತಿ ಇದ್ರೆ ನಿಮ್ಮ ನೋವು, ನಿಮ್ಮ ಸಂಕಟ ಖಂಡಿತ ಅವರಿಗೆ ಗೊತ್ತಾಗ್ತದೆ. ಒಂದು ವೇಳೆ ಆ ಪ್ರೀತಿ ಇಲ್ಲವಾದಲ್ಲಿ
ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ನಮ್ಮ ಜೀವನ ದೊಡ್ಡದು ಅಂದಮೇಲೆ ನಮ್ಮ ಜೀವನದ ಗುರಿಗಳು ಕೂಡ ದೊಡ್ಡದಾಗಿರ್ಬೇಕಲ್ವಾ? ದೇಹದ ಮೇಲೆ ಇರುವ ಬಣ್ಣವೇ ಸೌಂದರ್ಯವಲ್ಲ, ಮನದೊಳಗಿರುವ ಪ್ರೀತಿ, ವಿಶ್ವಾಸ, ನಂಬಿಕೆ ನಿಜವಾದ ಸೌಂದರ್ಯ. ನಿಷ್ಠೆ ಮತ್ತು ಪ್ರಾರ್ಥನೆ ಎರಡು ಅಗೋಚರ, ಆದರೆ ಅವು ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಶಕ್ತಿಯನ್ನು ಹೊಂದಿದೆ. ಜ್ಞಾನದಿಂದ ಹೇಳಿದವರ ಮಾತು ಕೇಳದೇ ಇದ್ರೂ ಪರವಾಗಿಲ್ಲ, ಆದರೆ ಅನುಭವದಿಂದ ಹೇಳಿದವರ ಮಾತು ಖಚಿತವಾಗಿ ಕೇಳಬೇಕು. ಒಳ್ಳೆತನಕ್ಕೆ ಮೋಸ ಮಾಡಿದ್ರೆ ಕೈಯಲ್ಲಿರುವ ವಜ್ರವನ್ನೇ ಎಸೆದು ಕಲ್ಲನ್ನು ಎತ್ತಿಕೊಂಡಂತೆ. ನಮ್ಮ ಬಾಯಿಗೆ ಹೋಗುವ ಆಹಾರ ಎಷ್ಟು ಶುದ್ಧವಾಗಿರಬೇಕು, ಹಾಗೆ ಬಾಯಿಯಿಂದ ಹೊರಬರುವ ಮಾತುಗಳು ಕೂಡ ಅಷ್ಟೇ ಶುದ್ಧವಾಗಿರಬೇಕು. ಆಗ ಸಂಬಂಧಗಳು ಮತ್ತು ಸ್ನೇಹ ಎರಡೂ ಗಟ್ಟಿಯಾಗಿರುತ್ತದೆ ಹಾಗೂ ಬೆಳೆಯುತ್ತದೆ. ನೋವು ಎಷ್ಟೇ ಇದ್ದರೂ ಮೊಗದಲ್ಲಿ ನಗು ಹೊಂದಿದ್ರೆ ಕಷ್ಟಕ್ಕೂ ಸಂತೋಷ ಪರಿಚಯವಾಗ್ತದೆ. ಕಹಿಯಾದ ಔಷಧವನ್ನು ಅತಿ ವೇಗವಾಗಿ ಒಂದೇ ಗುಟುಕಿಗೆ ಕುಡಿಯುವ ನಾವು ಸಿಹಿಯಾದ ಚಾಕ್ಲೇಟ್ ಅನ್ನು ನಿಧಾನವಾಗಿ ತಿಂತೇವೆ. ಇದೇ ರೀತಿಯಲ್ಲಿ ಜೀವನದ ಕೆಟ್ಟ ಕ್ಷಣಗಳನ್ನು ಅತಿ ವೇಗವಾಗಿ ಮರೆತು ಬಿಡಬೇಕು ಮತ್ತು ಸಂತಸದ ಕ್ಷಣಗಳನ್ನು ನಿಧಾನವಾಗಿ ಆನಂದಿಸಬೇಕು. ಸತ್ಯದ ದಾರಿ ಯಾವಾಗಲೂ ಕಷ್ಟಕರವಾಗಿರುತ್ತದೆ. ಹೊಗಳಿಕೆ ಮತ್ತು ತೆಗಳಿಕೆ ಎರಡನ್ನು ಸ್ವೀಕರಿಸಿ. ಹೂವು ಅರಳಲು ಮಳೆ ಹನಿಯೂ ಬೇಕು, ಸೂರ್ಯನ ಪ್ರಖರ ಕಿರಣವೂ ಬೇಕು. ನೋವುಗಳನ್ನು ಸಹಿಸಿಕೊಂಡು ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾ ಹೋಗಿ. ಯಾವಾಗಲೂ ನಗುತ್ತಾ ಬದುಕುತ್ತಿರುವ ಏಕೈಕ ಒಳ್ಳೆಯ ನಟ ಅಂದ್ರೆ ಅದು ಮಧ್ಯಮ ವರ್ಗದ ಮನುಷ್ಯ ಮಾತ್ರ.